1 ಬೌಲಷ್ಟು ಮೈಕ್ರೋ ನೈಲಾನ್ ಸಬ್ಬಕ್ಕಿ ತೊಗೊಂಡಿದ್ದೀನಿ. ನೋಡಿ ಈ ಥರ ಇರುತ್ತೆ. ಇದನ್ನು ಒಂದು ಬೌಲಿಗೆ ಹಾಕ್ಕೊಂಡು ಒಂದು ಸಲ ತೊಳ್ಕೊಂಡ್ಬಿಡಬೇಕು. ಈ ಥರ ತೊಳ್ಕೊಳ್ಳೋದ್ರಿಂದ ಡಸ್ಟ್ ಇದ್ದರೆ ಎಲ್ಲ ಕ್ಲಿಯರ್ ಆಗುತ್ತೆ. ನೀರೆಲ್ಲ ತೆಗೆದು ಇದು ಮುಳುಗೋ ತನಕ ನೀರು ಹಾಕಿ 8 ಅವರ್ಸು ನೆನೆಯೋಕ್ಕೆ ಬಿಡಬೇಕು. ಒಂದು ಬಾಣಲಿಗೆ 1.5 ಬೌಲಷ್ಟು ದಪ್ಪ ಬಿಳಿ ರವೆ ತೊಗೊಂಡಿದ್ದೀನಿ. ಒಳ್ಳೆ ಘಮ ಬರೋ ತನಕ ಹುರ್ಕೋಬೇಕು. ಇಷ್ಟು ಹುರ್ಕೊಂಡ್ರೆ ಸಾಕು. ಈಗ ಗ್ಯಾಸ್ ಆಫ್ ಮಾಡಿ ರವೆ ಆರೋಕ್ಕೆ ಬಿಟ್ಬಿಡೋಣಂತೆ. ಒಂದು ಬಾಣಲಿಗೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅರ್ಧ ಸ್ಪೂನಷ್ಟು ಸಾಸಿವೆ, 1 ಸ್ಪೂನಷ್ಟು ಕಡಲೆಬೇಳೆ, ಒಂದು ಸ್ವಲ್ಪ ಕರಿಬೇವು, ಒಂದು 8 ಹಸಿಮೆಣಸಿನ್ಕಾಯಿ ಕಟ್ ಮಾಡಿರೋದು, ಇದಿಷ್ಟು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆ ರೆಡಿ ಆಯಿತು. ಈಗ ಸಬ್ಬಕ್ಕಿ ನೆಂದಿದೆಯಾ ಅಂತ ನೋಡೋಣವಾ. ನೋಡಿ ಒಳ್ಳೆ ಮುತ್ತಾದಂಗೆ ಆಗಿದೆ, ಚೆನ್ನಾಗಿ ನೆಂದಿದೆ. ಅದು ನೀರು ತೆಗೆದು ರವೆಗೆ ಸಬ್ಬಕ್ಕಿ ನೆಂದಿರೋದು, ಒಗ್ಗರಣೆ ಹಾಗೂ 1 ಬೌಲಷ್ಟು ಸಬಾಕ್ಷಿ ಸೊಪ್ಪು, ಅರ್ಧ ಬೌಲಷ್ಟು ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಕಲಿಸ್ಕೋಬೇಕು. ಎಲ್ಲ ಕಲಿಸ್ಕೊಂಡಾದ್ಮೇಲೆ 1.5 ಬೌಲಷ್ಟು ಮೊಸರು ಹಾಕ್ಕೋಬೇಕು. ಗಟ್ಟಿ ಮೊಸರು ಹಾಕ್ಕೊತಾ ಇದ್ದೀನಿ. ನೋಡಿ ಇಷ್ಟು ಕಲಿಸ್ಕೊಂಡು ನೋಡಿ ಗಟ್ಟಿ ಆದರೆ ಅದೇ ಇನ್ನೊಂದು ಅರ್ಧ ಬೌಲು, ಟೋಟಲಾಗಿ 1.5 ಬೌಲಷ್ಟು ಮೊಸರು ಹಾಕಿ ಅರ್ಧ ಗಂಟೆ ನೆನೆಯೋಕ್ಕೆ ಬಿಡ್ತಾಯಿದ್ದೀನಿ. ಅರ್ಧ ಗಂಟೆ ನೆಂದಿದ್ದಾಯಿತು. ನೋಡಿ ಈ ಹದಕ್ಕೆ ಬಂದರೆ ಸಾಕು, ಪರ್ಫೆಕ್ಟಾಗಿ ಹಿಟ್ಟು ರೆಡಿಯಾಗಿದೆ. ಈಗ ಇಡ್ಲಿ ಪ್ಲೇಟಿಗೆ ಎಣ್ಣೆ ಹಚ್ಕೊತಾ ಇದ್ದೀನಿ. ಎಣ್ಣೆ ಹಚ್ಕೊಂಡು ಎಲ್ಲ ಹಿಟ್ಟು ಹಾಕ್ಕೊತೀನಿ. ನಾನು ಇಡ್ಲಿ ಬಾನಲ್ಲಿ ನೀರು ಇಟ್ಟಿದ್ದೆ, ನೀರು ಕುದೀತಾ ಇದೆ. ಇವಾಗ ಇಡ್ಲಿ ಪ್ಲೇಟ್ಗಳನ್ನೆಲ್ಲ ಇಟ್ಟು ಮುಚ್ಚಳ ಮುಚ್ಚಿ 15 ನಿಮಿಷ ಹೈ ಫ್ಲೇಮಲ್ಲಿ ಸ್ಟೀಮಲ್ಲಿ ಬೇಯಿಸ್ಕೋಬೇಕು. ನೋಡಿ ಚೆನ್ನಾಗಿ ಬೆಂದಿದೆ. ಸಬ್ಬಕ್ಕಿ ಮಸಾಲೆ ಇಡ್ಲಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಪರಿಮಳ ಕಿಚನ್ ಪೇಜ್ನ ಫಾಲೋ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.